ನಮಸ್ಕಾರ ವೀಕ್ಷಕರೇ, ದಿ ನ್ಯೂಸ್ ಬಂದ್ಕೊಂಡಾಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಯಲಪಗೌಡ ಕುಂದಗೋಳ. ಅಷ್ಟ ನಿಂದ್ರ ಅಂದಿಲ್ಲ ಸರಕ್ರಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಮೇಲ್ಸೇತುವೆ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಒಟ್ಟಾರೆ ಅದರಲ್ಲಿ 3.1 ಕಿಲೋಮೀಟರ್ ಉದ್ದದ ರೋಡ್ಗಳು ಬೇರೆ ಬೇರೆ ಆರ್ಮ್ಸಲ್ಲಿ ನಡೀತಾ ಇದ್ದಾವೆ. ಸೊ ಅದರಲ್ಲಿ ಈಗಾಗಲೇ ಒಂದು 6 ತಿಂಗಳಿಂದ ನಮಗೆ ಈ ಒಂದು ಕೆಲಸ ತ್ವರಿತಗತಿನಲ್ಲಿ ಆಗದೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇತ್ತು. ಆಮೇಲೆ ಕೆಲವೊಂದು ತಿಂಗಳು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಅಲ್ಲಿರುವ ತಾಂತ್ರಿಕ ಸಮಸ್ಯೆಗಳು ಎಲ್ಲನೂ ಕೂಡ ಬಗೆಹರಿಸಿ ಇವತ್ತು ನಾವು ಲ್ಯಾಂಡ್ ಅಕ್ವಿಸಿಷನನ್ನು ನಾವು ಹೇಳಬೇಕಾದ್ರೆ ಆಲ್ಮೋಸ್ಟ್ ಈ ತಿಂಗಳ ಒಳಗಡೆ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಮುಗಿಯುತ್ತದೆ. ಇದು ಲಾಸ್ಟ್ ಅವಾರ್ಡ್ ಸ್ಟೇಜಲ್ಲಿ ಅನುದಾನ ಬಿಡುಗಡೆ ಮಾಡುವ ಸ್ಟೇಜಲ್ಲಿ ಇದೆ. ಸೊ ಅದನ್ನು ಕೂಡ ಈ ಒಂದು ತಿಂಗಳ ಒಳಗಡೆ ಮಾಡಲಾಗ್ತದೆ. ಈಗ ಎಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ಗ್ರೌಂಡ್ ಲೆವೆಲಲ್ಲಿ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ NH ಡಿಪಾರ್ಟ್ಮೆಂಟ್ ಅವರು, KSRTC ಅವರು, BRTS ಅವರು, HDMC ಎಲ್ಲರೂ ಕೂಡ ಈಗಾಗಲೇ ಒಂದು ಮೈಕ್ರೋ ಪ್ಲ್ಯಾನನ್ನು ಮಾಡಿ ನಮಗೆ ನೀಡಿದ್ದಾರೆ. ಸೊ ಇಲ್ಲಿ ನಮಗೆ ಸುಮಾರು ಒಂದು 4 ವರ್ಷದಿಂದನೇ ಈ ಥರ ಇದು ಪ್ರಾಸೆಸ್ ಡಿಲೇ ಆಗ್ತಾ ಇರೋದ್ರಿಂದ ಈಗ ಕಾಲಮಿತಿ ಒಳಗಡೆ ಅದನ್ನು ನಾವು ಮಾಡಬೇಕು ಅಂತ ಸನ್ಮಾನ್ಯ ಕೇಂದ್ರ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರು ಎಲ್ಲರೂ ಕೂಡ ನಿರ್ದೇಶನ ನೀಡಿದ ಮೇಲೆಗೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಇಲಾಖೆಯವರು ರೆಡಿ ಮಾಡಿದ್ದಾರೆ. ಸೊ ಈಗ ನಾವು ಈ ಹಂತದಲ್ಲಿ ಅದನ್ನು ನೋಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ, ಸ್ಥಳ ಪರಿಶೀಲನೆ ಮಾಡೋಕ್ಕೆ ನಾನು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹೋಗಿದ್ದೀವಿ. ಸೊ ಈಗ ಯಾವ ರೀತಿಯಲ್ಲಿ ನಾವು ಈಗ ಮುಂದಿನ 4 ತಿಂಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀವಿ ಎಂಬುದ್ರ ಬಗ್ಗೆ ನಾನು ತಮ್ಮ ಮುಖಾಂತರನೂ ಸಾರ್ವಜನಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಅಟ್ ಪ್ರೆಸೆಂಟ್ ತೊಗೊತಾ ಇರೋದು ಬಿಜಾಪುರ ಆರ್ಮನ್ನು ಈಗ ಸದ್ಯಕ್ಕೆ ತೊಗೊತಾ ಇದ್ದೀವಿ. ಹಿಂದೆ ನಾವು ಹೊಸೂರು ಸರ್ಕಲಿಂದ ಚೆನ್ನಮ್ಮ ಸರ್ಕಲು ಹಾಗೂ ಚೆನ್ನಮ್ಮ ಸರ್ಕಲಿಂದ ಕೋರ್ಟ್ ಸರ್ಕಲ್ವರೆಗೆ ಕ್ಲೋಸ್ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಬಿಕಾಸ್ ಆಫ್ ಇದೆಲ್ಲ ಕೂಡ ನಾವು ಗ್ರೌಂಡ್ ಲೆವೆಲಲ್ಲಿ ಟ್ರಾಫಿಕ್ ಕಂಜೆಷನ್ ಇದೆಲ್ಲನೂ ಕೂಡ ನಾವು ಅನಲೈಸ್ ಮಾಡಿದ ಮೇಲೆಗೆ ಈಗ ನಾವು ಫೈನಲ್ ಆಗಿ ನಾವು ಬಸವವನ ಸರ್ಕಲಿಂದ ಚೆನ್ನಮ್ಮ ಸರ್ಕಲ್ವರೆಗೆ 500 ಮೀಟರ್ಸ್ ದೂರ ಇದೆ ಅದು ರಸ್ತೆ. ಸೊ ಅದನ್ನು ಕ್ಲೋಸ್ ಮಾಡೋದಕ್ಕೆ ಹಾಗೂ ಚೆನ್ನಮ್ಮ ಸರ್ಕಲಿಂದ ಕೋರ್ಟ್ ಸರ್ಕಲ್ವರೆಗೆ 150 ಮೀಟರ್ಸ್ ಇದೆ. ಸೊ ಒಟ್ಟಾರೆ 650 ಮೀಟರ್. ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.